ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಎದ್ದೋಳಿ ನಾಷ್ಟ ಮಾಡೋಣ ಅಂತ ಹೋಟ್ಲಿಗೆ ಬಂದೆ. ಹೋಟ್ಲಲ್ಲಿ ಕುಷ್ಕಾನು ಕಬಾಬ್ ತೊಗೊಂಡು ಕಬಾಬ್ ತಿಂದ್ಕೊಂಡು ಹಂಗೆ ನನ್ನ ಡಾರ್ಲಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ಹೋದ್ವಿ. ಒಂದು ರೌಂಡ್ ಹಾಕ್ಕೊಂಡು ಅಲ್ಲೋದ್ರೆ ಇಂಡಸ್ ವ್ಯಾಲ್ಯೂ ಕಡೆ ಹೋಗಿ ಪೆಟ್ರೋಲ್ ಬಂಕ್ ಹೋದೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ತುಂಬ ಗಲೀಜಾಗೈತೆ, ವಾಶ್ ಮಾಡಿಸ್ಬೇಕು. ಆದರೂ ಪರವಾಗಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಪೆಟ್ರೋಲ್ನ ಬೈಕ್ ನೋಡಿದ್ರೆ 2 ಪಾಯಿಂಟ್ ಬಂದಿತ್ತು. ಹಂಗೆ ಹಾಕ್ಸ್ಕೊಂಡು ಹೋದ್ವಿ ಅಯ್ಯಪ್ಪ ಮೇಡಳ್ಳಿ ಕಡೆ ಹೋದ್ವಿ. ಹೋಗ್ತಾ ಇದ್ದಕ್ಕಪ್ಪ ಯಾರೋ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದು, ನನ್ನ ಫ್ರೆಂಡ್ ಕ್ಯಾಪ್ಚರ್ ಮಾಡಿದ್ದಿತ್ತು. ಹಂಗೆ ನೋಡಿ ಅಪಾರ್ಟ್ಮೆಂಟ್ಸು, ಬೆಟ್ರೋಲ್ ಫುಲ್ ಟ್ರಾಫಿಕ್. ಅದು ಮೇಡಳ್ಳಿ ಬ್ರಿಡ್ಜ್ ಕೆಳಗಡೆ ಒಂದಾಗ ಇದೆ ನೋಡಿ, ಅದು ಹೆಸರು ಗೊತ್ತಿಲ್ಲ. ಎಲ್ಲ ಕೆರೆಗಳು ಒಣಗಿದ್ರು, ಈ ಕೆರೆ ಒಣಗಲ್ಲ ಮಾತ್ರ. ಹಂಗೆ ಯಾವುದೋ ಒಂದು ಟ್ಯಾಕ್ಟ್ರ್ ಹೋಗ್ತಾಯಿತ್ತು, ಚಿಕ್ಕದು ಇತ್ತು. ಮತ್ತು ಸಫಲ್ ಮಾರ್ಕೆಟಲ್ಲಿ ಹೋಗಿ ಒಂದು ರೌಂಡ್ ಹೊಡೆಯೋಷ್ಟಕ್ಕೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ನು. ಇವನ ಹತ್ರ ಹೋದರೆ ಅವ್ನ ಬೈಕ್ರಿಂದ ಏನೋ ಎತ್ಕೊಂಡು ಬರ್ತಾಯಿದ್ನು. ಬಂದು ನನಗೊಂದು ಸ್ಟ್ರಿಂಗ್ ತಂದಿದ್ನು. ಅದನ್ನು ಕುಡ್ಕೊಂಡು ಏರಿಯಾ ಕಡೆ ಹೊರಟೆ. ಅಲ್ಲಿ ಅಂಬರ್ಜ್ಯೋತಿ ಸ್ಕೂಲ್, ಅಲ್ಲಿಂದ ರಾಜರಾಜೇಶ್ವರಿ ಟೆಂಪಲ್ ಹತ್ರ ಓದ್ತಾಯಿದ್ರೆ ನನ್ನ ತಮ್ಮ ಒಬ್ಬನು ಸಿಕ್ಕು. ಆಮೇಲೆ ಮನೆಗೆ ಬಂದರೆ ಸಂಜೆ ಆಗಿತ್ತು. ಹಂಗಿಂದ ಆ ಕಡೆಯಿಂದ ನೋಡಿದ್ರೆ ಮೋಡ ಮತ್ತು ಮಳೆ ಬರೋ ಥರ ಕ್ಲೈಮೇಟ್ ಬಂದಿತ್ತು. ಹಾಗೆ ನನ್ನ ಫ್ರೆಂಡ್ ಒಬ್ಬನ ಮನೆ ಹತ್ರ ಹೋಗಿ ಅವ್ನು ನೋಡಿದ್ರೆ ಟೀ ಕುಡಿತಾನು. ಒಂದೇ ಟೈಮಲ್ಲಿ ಎಲ್ಲ ಬಿಸ್ಕೆಟ್ ಹಾಕಿ ತೋರಿಸ್ತಾ ಇದ್ದಾನೆ ನೋಡಿ, ಗುಡ್ಡೆ ಬಿಸ್ಕೆಟ್. ಆಮೇಲೆ ಇವರಿಬ್ಬರು ಆಟ ಆಡಿಕೊಂಡು ರೇಗಿಸ್ಕೊಂಡು ಏನೋ ಲೆದರ್ ರೇಟಲ್ಲಿ ಹಾಕ್ಕೊಂಡು ಏನೋ ಮಾತಾಡ್ತಾಯಿದ್ರು ಇಬ್ಬರು. ಹಂಗೆ ನಾನು ಅವರಿಬ್ಬರದ್ದು ವೀಡಿಯೋ ತೆಕ್ಕೊಂಡಿದ್ದೆ. ಹಂಗೆ ಹೊರಟನ ಎಲ್ಲಾದರೂ ಟೀ ಗೀಟ್ ಕುಡ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲೋದ್ರೆ ಅವ್ನು ಯಾರೋ ಒಬ್ಬನು ಆಟೋನ್ ಸಿಕ್ನು. ಅವನ ಜೊತೆ ಜಗಳ ಆಡ್ಕೊಂಡು ಬೈಕೊಂಡು ನನ್ನ ಫ್ರೆಂಡು. ಹಂಗೆ ಅಲ್ಲಿ ರಾಯಲ್ ಟ್ರೆಂಡ್ಸ್ ಅಂತ ಟೀ ಶಾಪ್ ಇದೆ, ಅಲ್ಲಿ ಸಮೋಸ ಎಲ್ಲ ಫೇಮಸ್ಸು. ಅಲ್ಲಿ ಗಿಮೋಸ ನೋಡಿಕೊಂಡು ಹೆಂಗೆ ಮಾಡೋದು ಅಂತ ನೋಡ್ತಾಯಿದ್ರಿ. ಅಷ್ಟರಲ್ಲೇ ಅಲ್ಲಿ ತುಂಬ ಟೇಸ್ಟಾಗಿರುತ್ತೆ ಅದೆಲ್ಲ ಅಂತೇಳ್ಬಿಟ್ಟು ನೋಕಲ್. ಆಮೇಲೆ ನಾನೊಂದು ಸಮೋಸ, ನನ್ನ ಫ್ರೆಂಡ್ ಒಂದು ಖಜೂರು ತೊಗೊಂಡು, ಆಮೇಲೆ 3 ಟೀ ತೊಗೊಂಡು ಟೀ ಕುಡ್ಕೊಂಡು ಮನೆ ಹತ್ರ ಬಂದರೆ ಅಲ್ಲಿ ಮಕ್ಕಳು ಮಳ್ಳೆಲ್ಲ ಆಡ್ತಾಯಿದ್ದು. ನಾನು ಲೆಸರ್ ರೇಟಲ್ಲಿ ಅವ್ರನ್ನ ಬಿಟ್ಕೊಂಡು ಸ್ವಲ್ಪ ಆಟ ಆಡಿಸ್ತಾಯಿದ್ದೆ. ಹಾಗೆ ನಮ್ಮ ಮಾಮ ಮಗನ ಒಬ್ಬನು ಬಂದು ಪ್ರಾಜೆಕ್ಟ್ ಮಾಡಿಕೊಡು ಅಂತ. ಆಮೇಲೆ ಅವನಿಗೆ ಏನೋ ಪ್ರಾಜೆಕ್ಟ್ ಮಾಡ್ಕೊಡೋಣ ಅಂತ ಮನೇಲಿ ಎತ್ಬಿಟ್ಟು ಆಚೆ ನೋಡಿದ್ರೆ ಮಕ್ಕಳೆಲ್ಲರ ಗ್ಯಾಂಗು. ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಹೋದರೆ ಇವ್ರು ಫ್ರೀ ಫೈರಲ್ಲಿ ಯಾವಾಗಲೂ ಮುಳುಗೋಗಿರ್ತಾರೆ, ಗುಂಪು ಕಟ್ಕೊತಾರೆ, ಒಂದೇ ಮಾತಾಡೋಲ್ಲ, ಈ ಗೇಮ್. ಅವನು ಬೆಂಕಿ ಒಬ್ಬನ ಹಾಕ್ತಾಯಿದ್ನು, ಸೊಳ್ಳೆ ಬರಬಾರ್ದಂತ. ಹಾಗೆ ಕ್ಯಾಪ್ ರೂಮ್ ಕಡೆ ಹೊರಟೆ ಒಬ್ಬನೇ. ಅಲ್ಲಿಂದ ಅವರಿಬ್ಬರು ಇದಾರಿಲ್ಲ ನನ್ನ ಫ್ರೆಂಡ್ಸು, ಅವರಿಬ್ಬರು ಏನೋ ಟೆಂಪೋ ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ರು ಅವ್ರದ್ದು. ಅಲ್ಲಿಂದ ಬಂದಾದಮೇಲೆ ಇಬ್ಬರು ಬೈಕಲ್ಲಿ ಹತ್ಕೊಂಡು ಮತ್ತೆ ಎಲ್ಲೋ ಟೀ ಕುಡಿಯೋಣ ಅಂತ ಹೋದರೆ, ಇನ್ನೊಬ್ಬನು ನನ್ನ ಫ್ರೆಂಡು ಬೈಕ್ ಎತ್ಕೊಂಡೋಗಿದ್ನು. ಅವ್ನು ತೊಗೊಂಡು ಬರ್ತಾನೆ ಅಂತ ವೆಯ್ಟ್ ಮಾಡ್ತಾಯಿದ್ರಿ. ತೊಗೊಂಡು ಬಂದನು. ಅವರಿಬ್ಬರು ಒಂದು ಬೈಕಲ್ಲಿ ಬಂದ್ರಿ. ತುಂಬ ಚೇಷ್ಟೆ ನನ್ನ ಮಗನವನು. ದಾರಿಯಲ್ಲೆಲ್ಲ ಕಿತಾಪತಿ ಮಾಡಿಕೊಂಡು ಕಿಚ್ಚಾಡ್ಕೊಂಡಿರ್ತಾನೆ, ಹಿಂದ್ಗಡೆ ಕೂತ್ಕೊಂಡಿರೋನು. ಅವನ್ನ ಹಂಗೆ ರೆಕ್ಸ್ಕೊಂಡು ಹೊಡ್ಕೊಂಡು ಬಂದೆ. ಆಮೇಲೆ ಇನ್ನೊಬ್ಬರು ನಮ್ಮ ಅಣ್ಣ ಸಿಕ್ಕಿದ್ರು. ಅವರು ಹಂಗೆ ಟೀ ಕುಡಿಯೋಣ ಅಂತ ಹೋದ್ವಿ. ಅಲ್ಲೋದ್ರೆ ನಾನೊಂದು ಮಜ್ಜಿಗೆ ತೊಗೊಂಡೆ. ಟೀ ಕುಡ್ದು ಸಾಕಾಗಿತ್ತು. ಇವನು ನನ್ನ ಫ್ರೆಂಡ್ ಏನೋ ಮಾಡ್ತಾನೆ, ಅವನ ಮೇಲೆ ಮಜ್ಜಿಗೆ ಹಾಕಿದೆ. ಹಂಗೆ ಏನೋ ಅವ್ರ ವಸ್ತುಗಳನ್ನ ತೊಗೊಂಡ್ರು. ಅವರು ಶೇರ್ ಮಾಡ್ಕೊತಾ ಇದ್ರು, ಅವನಷ್ಟು ನನಗಷ್ಟು ನಿನಗಷ್ಟು ಅಂತ ಶೇರ್ ಮಾಡ್ಕೊಂಡಾದ್ಮೇಲೆ ಅವನು ಹಾಕ್ಕೊಂಡು ಹಂಗೆ ಬೈಕ್ಗಳು ಎತ್ಕೊಂಡು ನಡೀರಿ ಹೋಗೋಣ ಅಂತ ಹೋದ್ರಿ. ಮನೆ ಕರೆ ಹೊರಟ್ರಿ. ಇವಾಗ ಎಲ್ಲರೂ ಟೈಮ್ ಜಾಸ್ತಿ ಆಗಿತ್ತಿಲ್ಲ, ಅದಕ್ಕೆ ಮತ್ತೆ ಬೈಕ್ನಲ್ಲಿ ಪೆಟ್ರೋಲ್ ಕಮ್ಮಿ ಆಗಿತ್ತು. ಎಲ್ಲರೂ ಸೇರಿಬಿಟ್ಟು ಅವನ ಮನೆಗೆ ಬಿಟ್ರಿ ಅವನಿಗೆ. ಇವರಿಬ್ಬರು ಇವ್ರ ಕಡೆ ಮನೆ ಕಡೆ ಹೋದ್ರಿ. ನನ್ನ ಮನೆಯಲ್ಲಿ ಬೈಕ್ನ ಅಲ್ಲಿಂದ ನಿಲ್ಲಿಸಿ ಅಷ್ಟೇ ಬಾಯ್ ಅಂತೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ.